ಎಲ್ರಿಗೂ ನಮಸ್ಕಾರ. ನೀವು ಡೇಟ್ಸ್ ಬಗ್ಗೆ ಕೇಳಿದ್ರೆ ನಾನು ಪೂರ್ತಿ ಡೇಟ್ಸ್ ಸಂತೋಷ್ ಸರ್ಗೆ, ವಿಜಯ್ ಸರ್ ಕೊಟ್ಬಿಟ್ಟಿದ್ದೀನಿ. ನನ್ನ ಡೇಟ್ಸ್ ಅವ್ರು ಹೆಂಗೆ ಪ್ಲ್ಯಾನ್ ಮಾಡ್ತಾರೆ ಹಂಗೆ ನಡೆಯುತ್ತೆ ಅಷ್ಟೇ. ಇವಾಗ ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ನಡೀತಿದೆ, ಮಾರ್ಚಲ್ಲಿ ರಿಲೀಸ್ ಆಗ್ತಿದೆ ಸಿನಿಮಾ. ಸುನಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸುನಿ ಸರ್ ಹತ್ರ ಕತೆ ಕೇಳೋದಂದರೆ ತುಂಬ ಇಷ್ಟ. ಸುಮಾರು ಸತಿ ಮನೆಗೆ ಬಂದಿದ್ದರು, ಎಷ್ಟೊಂದು ಡಿಸ್ಕಷನ್ಸ್ ನಡೀತಿತ್ತು. ವಿನು ಜೊತೆ ಡಿಸ್ಕಷನ್ಸ್ ಬಂದಾಗಲೂ ಕೂತಿದೆ. ಅವ್ರ ನರೇಷನ್ ಮಾತ್ರ ಹೆಂಗೆ ಹೇಳ್ತಾರೆ ಅಂದರೆ ಸಿನಿಮಾ ಹೆಂಗೆ ನೋಡ್ತೀವೋ ಅದೇ ಥರ ಹೇಳ್ತಾರೆ. ಸಖತ್ ಸಿಂಪಲ್ ಆಗಿ ಹೇಳ್ತಾರೆ, ಎಲ್ಲ ಸೀನ್ಸ್ನ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಂಬ ನಗಿಸ್ತಾರೆ ಸುನಿ ಸರ್. ಇನ್ಫ್ಯಾಕ್ಟ್ ಅವ್ರು ಎಲ್ಲ ಸಿನಿಮಾಲಿ ಕಾಮಿಡಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಸಿನಿಮಾಲು ಯಾವ ಥರ ನಗಿಸ್ತೀರಾ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ಸಾಂಗ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಗುಣುಗುಣುಗು ಸಾಂಗ್ ಅಂದರೆ ನನಗೆ ತುಂಬ ಇಷ್ಟ ಆ ಸಾಂಗು. ಇನ್ಫ್ಯಾಕ್ಟ್ ಅದೇನೋ ಹಿಂಗೆ ಮಾಡ್ತಾರಲ್ಲ, ಅದೇನಂದರೆ ಸರ್ ತುಂಬ ಕ್ಯಾಚಿ ಆಗಿದೆ ಸರ್, ಚೆನ್ನಾಗಿದೆ, ಡಿಫ್ರೆಂಟಾಗಿ ಬಂತು. ಆ್ಯಂಡ್ ವಿನು ಬಗ್ಗೆ ಹೇಳ್ಬೇಕಂದ್ರೆ ಸಿನಿಮಾ ಅಂತೂ ನೀವೆಲ್ಲ ನೋಡ್ತೀರಾ, ಬಟ್ ವಿನು ಪ್ರತಿಯೊಂದು ವಿಷಯದಲ್ಲೂ ಯಾವಾಗಲೂ ನನಗೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿ ಹೆಜ್ಜೆಯಲ್ಲೂ ಪರ್ಸ್ನಲ್ ಆಗಲಿ ಪ್ರೊಫೆಷ್ನಲ್ ಆಗಲಿ ಯಾವಾಗಲೂ ನನ್ನ ಜೊತೆಗಿದ್ದಾನೆ. ಅವನ ಜೊತೆಗೆ ನಾನು ಯಾವಾಗಲೂ ಇರ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ವಿನು, ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸುನಿ ಸರ್ ಜೊತೆ ಕೆಲಸ ಮಾಡಿದ್ರೆ ನನ್ನೊಂದು ಕನಸಿತ್ತು, ಅದು ಈ ಸಿನಿಮಾದಿಂದ ಪೂರ್ತಿಗೊಂಡಿದೆ. ತುಂಬ ಖುಷಿ ಆಗ್ತದೆ. ಏನಕಂದರೆ ಇವಾಗ ಆಲ್ರೆಡಿ 3 ಹಾಡು ಬಿಟ್ಟಿದ್ವಿ. 3 ಹಾಡು ಬಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಒಳ್ಳೆ ರೆಸ್ಪಾನ್ಸ್ ಬರ್ತದೆ. ತುಂಬ ನನಗಂತೂ ತುಂಬ ಡೈಲಿ ಸಿಕ್ಕಾಪಟ್ಟೆ ಮೆಸೇಜ್ಗಳು ಬರ್ತದೆ, ತುಂಬ ಒಳ್ಳೆ ಹಾಡು ಮಾಡಿದ್ರು ಸರ್ ಅಂತ. ಹಾಗಾಗಿ ತುಂಬ ಖುಷಿಯಲ್ಲಿದ್ದೀನಿ. ಸಿನಿಮಾ ಕೂಡ ಅದೇ ಥರ ದೊಡ್ಡ ಮಟ್ಟದಲ್ಲಿ ಗೆಲುವು ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಮಾಡಿರುವಂಥ 8 ಹಾಡುಗಳಲ್ಲಿ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಸರ್ ಸಿನಿಮಾದಲ್ಲಿ? 8 ಹಾಡುಗಳು 3 ಬಿಟ್ಟು ಟೋಟಲ್ 11 ಟ್ರ್ಯಾಕ್ ಇದೆ ಈ ಸಿನಿಮಾದಲ್ಲಿ. ನನಗೆ ಇಡೀ ಎಂಟೈರ್ ಆಲ್ಬಮ್ಮೇ ತುಂಬ ಇಷ್ಟ. ನನಗೆ ಕಾರಣ ಏನಂತಂದರೆ ತುಂಬ ವೆರೈಟಿ ಇದೆ ಇದರಲ್ಲಿ ಸಾಂಗ್. ಸಿನಿಮಾ ಆಲ್ಬಮಲ್ಲಿ 2 ರೊಮ್ಯಾಂಟಿಕ್ ಸಾಂಗ್ಸ್ ಇದೆ, ಒಂದು ಪುರಂದರ ದಾಸರ ಪದ ಇದೆ, ಒಂದು ಸೂಫಿ ಇದೆ, ಒಂದು ಗಜಲ್ ಇದೆ, ಮತ್ತು ಇನ್ನೊಂದು ರಾಜಸ್ಥಾನಿ ಫೋಕ್ ಇದೆ. ಅಂದರೆ ವೆರೈಟಿ ಆಫ್ ಸಾಂಗ್ಸ್ ಇದೆ ಇದರಲ್ಲಿ. ಹಾಗಾಗಿ ಇಡೀ ಆಲ್ಬಮ್ ನಂಗೆ ತುಂಬ ಇಷ್ಟವಾದಂಥದ್ದು. ಅರೆ ಗೊತ್ತಾಯ್ತಲ್ಲ, ಎಲ್ಲ ಜಾನ್ರಾದ ಹಾಡುಗಳು ನಮ್ಮ ಸಿನಿಮಾದಲ್ಲಿದೆ. ಹಾಗೆಯೇ ನಮ್ಮ ಸ್ಟೋರಿ ರೈಟರ್ ಇದ್ದಾರೆ. ಸೊ ಪ್ರಸನ್ನ ಸರ್, ಸ್ಟೋರಿ ಏನು ಅಂತ ಒಂದೆರಡು ಲೈನ್ ಹೇಳಿಬಿಡಿ ಸರ್. ಹೇಳಿದ್ದೆ ಅದರದ್ದು. ಹೀರೋ ಹೀರೋಯಿನ್ನು ಇಬ್ಬರು ಕಚ್ಚಾಡ್ತಾ ಇರ್ತಾರೆ, ಒಂದೇ ಮನೆಯಲ್ಲಿದ್ದರು. ಇಬ್ಬರು ಬೇರೆ ಬೇರೆಯವ್ರನ್ನ ಪ್ರೀತಿಸ್ತಾರೆ, ಮದುವೆ ಆಗ್ತಾರೆ ಒಂದು ಬೇರೆ ಕಾರಣಕ್ಕೆ. ಆಮೇಲೆ ಗೊತ್ತಾಗ್ತದೆ ಇಬ್ಬರದ್ದು ಬೇರೆ ಬೇರೆ ಲವ್ ಸ್ಟೋರಿ ಇದೆ ಅಂತ. ಮುಂದೆ ಏನು ಮಾಡಬೇಕು ಅದೇ ಕತೆ ಅಂದರೆ. ಈಗಲೂ ಅಷ್ಟೇ ಹೇಳೋಣ. ಮುಂದೆ ಏನು ಮಾಡ್ತಾರೆ ಸರ್? ಅದಕ್ಕೆ ಸಿನಿಮಾ ನೋಡಬೇಕಾಗ್ತದೆ. ದಟ್ ಈಸ್ ಇಂಟ್ರೆಸ್ಟಿಂಗ್. ಈ ಸಿನಿಮಾ ನೋಡ್ಬೇಕಾದ್ರೆ ಇವತ್ತೆಲ್ಲ ಬುಕ್ ಮೈ ಶೋನಲ್ಲಿ ಎಲ್ಲರೂ ದಯವಿಟ್ಟು ಬುಕ್ ಮಾಡ್ಕೊಳ್ಳಿ ನಿಮ್ಮ ಟಿಕೆಟ್ಗಳು. ಯಾಕಂದರೆ ಮತ್ತೆ ಆಮೇಲೆ ಟಿಕೆಟ್ ಸಿಗಲೆಲ್ಲ ಲೇಟ್ ಆಗುತ್ತೆ ನೀವು ನೋಡೋಕ್ಕೆ. ಅದು ಕರೆಕ್ಟಾಗಿ ರಿಲೀಸ್ ಮಾಡ್ತಿದ್ದೀರಾ ಸರ್? ಪ್ರೇಮಿಗಳ ವಾರ ರಿಲೀಸ್ ಆಗ್ತಿದೆ, ಇದು ಪ್ರೇಮ ಕತೆ. ಈಗ ಇನ್ನೊಂದು ಡೌಟ್ ಸರ್, ಇವಾಗ ನೀವು ಸ್ಟೋರಿ ಬರೆದಿರ್ತೀರ ಅಂದರೆ ಟೈಟಲ್ ಬಗ್ಗೆ ಐಡಿಯಾ ಇದ್ದೇ ಇರುತ್ತೆ. ಟೈಟಲ್ ಯಾರು ಸಜೆಸ್ಟ್ ಮಾಡಿದ್ದು? ಅದು ವಿರಳ ತೆಗೆದುಬಿಟ್ಟು ಯಾಕೆ ಸಾ ಅಂತ ಸೇರಿಸಿದ್ದೀರಾ ಸರ್? ಆ್ಯಕ್ಚುಲಿ ಕತೆ ಬೇರೆಯೇ ಟೈಟ್ಲ್ ಇಟ್ಕೊಂಡಿದ್ದು. ಸುನಿ ಎಲ್ಲ ಕತೆ ಕೇಳಾದ್ಮೇಲೆ ಆಮೇಲೆ ಅದ್ರ ಪೂರ್ತಿ ಡಿಸ್ಕಷನ್ ಮಾಡಿದ್ವಿ. ಅದೊಂದು ಫ್ಲೋ ಇತ್ತು, ಅದರದ್ದೊಂದು ಸ್ಟೋರಿ ಇತ್ತು ಹಿಂದೆ. ಆ ಕಥೆಯ ಹಿಂದೆನೇ ಬೇರೆ ಅದು ಹೇಗೆ ಆಯಿತು ಅನ್ನುವಂಥ ಒಂದು ಕಥೆ ಇತ್ತು. ಮತ್ತು ಮುಖ್ಯವಾಗಿ ಆ ಕಥೆಯನ್ನು ಬರೆದಿದ್ದು ನಾನು ಈಗಲೂ ನೆನೆಸ್ಕೊಳ್ತೀನಿ. ಅದು ಪುನೀತ್ ಸರ್ಗೋಸ್ಕರ, ಅವರಿಗೆ ಇಷ್ಟ ಆಗಿದ್ದಂಥ ಕತೆ ಅದು. ಒಬ್ಬರು ನಿರ್ದೇಶಕರು ಅದಕ್ಕೆ ಅಪ್ರೋಚ್ ಕೂಡ ಮಾಡಿದರು, ಅವ್ರಿಗೂ ಓಕೆ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಅದು ಈಡೇರಲಿಲ್ಲ. ಕೊನೆಗೆ ಅದು ವಿನಯ್ ರಾಜ್ಕುಮಾರ್ ಅವ್ರ ಮೂಲಕ ಈಡೇರ್ತಾ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ದಿಸ್ ಇಸ್ ಒನ್ ಥಿಂಗ್, ಇಟ್ಸ್ ಎನ್ ಆನರ್. ಇದು ಕಥೆಯ ಹಿಂದಿನ ಕತೆ. ಮತ್ತು ಕತೆ ಏನು ಅನ್ನೋದು ಗೊತ್ತಾಗಿದೆ. ಇನ್ನು ಕತೆ ಟೈಟ್ಲ್ ಕೇಳಿದ್ರಿ. ಆ ಕತೆ ಟೈಟ್ಲಿಗೆ ಅವರು ಒಂದು ಸರಳ ಪ್ರೇಮ ಕತೆ ಅಂತ ಸುನಿ ಹೇಳಿದರು. ನಾನು ಕೇಳಿದೆ, ಇದು ಸರಳ ಪ್ರೇಮ ಕತೆ ಅಲ್ಲ, ಒಂದು ವಿರಳ ಪ್ರೇಮ ಕತೆ. ಇಲ್ಲ ಸರ್, ಅದು ಸರಳ ಪ್ರೇಮ ಕತೆ ನನಗೆ ಭಾಳ ಇಷ್ಟ. ಅದು ಒಂದು ಸಿಂಪಲಾಗಿ ಒಂದು ಲವ್ ಸ್ಟೋರಿಯಾ, ಅದೇ ಇದರದ್ದು ನಾನು ಇಟ್ಕೊಳ್ತೀನಿ. ಇಲ್ಲ, ಅದು ಒಂದು ವಿರಳ ಪ್ರೇಮ ಕತೆ ಆಗಬೇಕು ಅಂತ ನಾವಿಬ್ಬರು ಒಂದು 2 ನಿಮಿಷ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಕೊನೆಗೆ ಈ ಥರದ್ದೊಂದು ಸಜೆಷನ್ ಕೊಟ್ವಿ. ಅದು ಒಂದು ವಿರಳ ವಿ ತೆಗೆದು ಮೇಲೆ ಸಾ ಹಾಕಿ ಎನ್ನುವಂಥದ್ರದ್ದು. ಸೊ ಇಟ್ ಈಸ್ ಫೈನಲೈಸ್ಡ್. ಸೊ ಅದು ಹಾಗಾಗಿ ಒಂದು ಸರಳ ಪ್ರೇಮ ಕತೆ ಅಲ್ಲ, ಅದು ಮೊದಲಿದ್ದು ಒಂದು ವಿರಳ ಪ್ರೇಮ ಕತೆ. ಈ ಇಬ್ಬರದು ಮಧ್ಯ ಕಾಂಬಿನೇಷನ್ನಲ್ಲಿ ವರ್ಕ್ ಆಗಿ ಈ ರೀತಿ ಇದೆ.
ಸೂಪರ್ ಸರ್. ಸರ್ ಹಾಗೆ ಒಂದು ಲೈನು ನೆಕ್ಸ್ಟ್ ಏನು ಮಾಡ್ತಾರೆ ಸರ್, ಮುಂದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರಿ, ಇನ್ನೊಂದ್ಸತಿ ಹೇಳಿ. ಹೀರೋ ಹೀರೋಯಿನ್ನು ಅವ್ರವ್ರ ಲವರ್ಗಳನ್ನ ಹುಡುಕೊಂಡು ಹೋಗ್ತಾರೆ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಆದರೆ ಅಲ್ಲೊಂದು ವಿಷಯ ಗೊತ್ತಾಗತ್ತೆ, ಅದೇನು ಅಂತ ಸಿನಿಮಾದಲ್ಲೇ ನೋಡಿ. ನೋಡಿದ್ರಾ ಎಲ್ಲಿ ಬಿಟ್ಕೊಡ್ತಾರೆ. ಎನಿವೆ ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಬ್ಬರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. We thank our honorable guest Appaji, Mangala ma'am, Ashwini ma'am, Roaring Star Srimurli sir, Karthik sir. Thank you for gracing our event. ಸೊ ಇದು ಕೇಳುವಾಗ ನಿಮಗೆ ಅನಿಸಿರ್ಬೋದು ಇವನಿಗೆ ಕನ್ನಡ ಗೊತ್ತಿಲ್ಲ ಅಂತ. ಅಲ್ಲ, ಕನ್ನಡ ಬರುತ್ತೆ. ನಾನೊಬ್ಬ ಮಲಯಾಳಿ, ನನ್ನ ಹೆಸರು ಆದಿತ್ಯ ಅಂತ. ಈ ಮೂವಿಯಲ್ಲಿ ಸಂಕಲನ ಮಾಡಿದೆ. ಸೊ ನನ್ನ ಕತೆ ಐ ಮೀನ್ ಸಿನಿಮಾ ಬಗ್ಗೆ, ಕತೆ ಬಗ್ಗೆ ಎಲ್ಲ ನನ್ನ ಸೀನಿಯರ್ಸ್ ಬಂದು ಮಾತಾಡ್ತಾರೆ. ಸೊ ನಾನು ಬೇರೆ ಒಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ನಾವೆಲ್ಲ ಚಿಕ್ಕ ವಯಸ್ಸಲ್ಲಿರುವಾಗ, ಅದಕ್ಕೆ ಕರ್ನಾಟಕ ಆಗಿರಲಿ, ಕೇರಳ ಆಗಿರಲಿ, ತಮಿಳ್ನಾಡಾಗಿರಲಿ, ಒಂದು ಫಿಲಿಮ್ ಕಲ್ಚರ್ ಇತ್ತು. ನಾವೆಲ್ಲರೂ ವೀಕೆಂಡ್ಸ್ ಬರುವಾಗ ನಮ್ಮ ಅಪ್ಪ ಅಮ್ಮ ಜೊತೆ, ಅಜ್ಜಿ ಅಜ್ಜ, ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಸೇರಿಕೊಂಡು ಮೂವಿಗೆ ಹೋಗ್ತಾ ಇದ್ವಿ. ಬಟ್ ಈಗ ಆ ಕಲ್ಚರ್ ಕಮ್ಮಿ ಆಗ್ತಾ ಇದೆ. ಸೊ ವೆನ್ ಐ ಲುಕ್ ಬ್ಯಾಕ್, ದೋಸ್ ಆರ್ ದ ಮೆಮರೀಸ್ ವಿಚ್ ಕೀಪ್ಸ್ ಮೀ ಗೋಯಿಂಗ್ ಈಗಲೂ. ಸೊ ದೋಸ್ ಆರ್ ದ ಮೆಮರೀಸ್ ವಿಚ್ ಕ್ರಿಯೇಟೆಡ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ ಫಾರ್ ಮೀ. ಸೊ ನನಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ, ಇದೊಂದು ಆ ಥರ ಒಂದು ಮೂವಿ ನಾವು ಮಾಡಿ ಇಟ್ಟಿದೆ. ಸೊ ಆ ಫ್ಯಾಮಿಲಿ ಕಲ್ಚರ್, ಆ ಫಿಲಿಮ್ ಕಲ್ಚರ್ ನಾವು ಇಲ್ಲಿಂದ ಶುರು ಮಾಡಬೇಕು. ಸೊ ಲೆಟ್ಸ್ ಮೇಕ್ ಕನ್ನಡ ಫಿಲಿಮ್ಸ್ ಫ್ಲರಿಶ್ ಅಗೈನ್. ಥ್ಯಾಂಕ್ ಯು, ಧನ್ಯವಾದಗಳು. ಅರೆ ವಾ, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿಕ್ ಶರ್ಮಾ ಅಂತ, ಈ ಸಿನಿಮಾಟೋಗ್ರಫರು. ಮೂವಿ ಒಂದು ಸರಳ ಪ್ರೇಮ ಕಥೆ, ಬಟ್ ಶೂಟಿಂಗ್ ಮಾತ್ರ ತುಂಬ ಚಾಲೆಂಜಿಂಗ್ ಆಗಿತ್ತು. ವೈ ಬಿಕಾಸ್ ನಾವು ಆಲ್ಮೋಸ್ಟ್ ಒಂದು 3 ಸ್ಟೇಟ್ 4 ಸ್ಟೇಟ್ ಸುತ್ತಿ ಈ ಸಿನಿಮಾನ ಮಾಡಿದ್ವಿ. ಪರ್ ಡೇ ಒಂದು 200 ಕಿಲೋಮೀಟರ್ 250 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಈ ಸಿನಿಮಾನ ಶೂಟ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ಓವರ್ ನಾನು ಸುನಿ ಸರ್ ಜೊತೆ 2 ಸಿನಿಮಾ ಟ್ರಾವೆಲ್ ಮಾಡಿದ್ರಿಂದ ನನಗೆ ಈ ಸಿನಿಮಾ ಒಂಚೂರು ರ್ಯಾಪು ಕೂಡ ವರ್ಕೌಟ್ ಆಯಿತು. ಆ್ಯಂಡ್ ಇಟ್ ಇಸ್ ಅ ಬ್ಯೂಟಿಫುಲ್ ಮ್ಯೂಸಿಕಲ್ ಜರ್ನಿ ಈ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು. ನಾನು ಈ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದಾಗ ಸರ್ ಜೊತೆ ಜರ್ನಿ ಆಯಿತು. ಸೊ ಇಡೀ ಸಿನಿಮಾದಲ್ಲಿ ಎಂಡ್ ಸಾಂಗು ಮತ್ತು ಬಿಟ್ ಸಾಂಗ್ಸ್ ಎಲ್ಲ ಬಂದಾಗ ಇಬ್ಬರ ಜೊತೆಲಿ ಕೂತ್ಕೊಂಡು ಈಸಿಯಾಗಿ ಕೊರಿಯೋಗ್ರಫಿ ಎಲ್ಲ ಸಾಂಗಿಗೂ ಮಾಂಟೇಜಸ್ ಸಾಂಗ್ಸು ಮತ್ತು ಇದೊಂದು ಸಾಂಗು ಡ್ಯಾನ್ಸ್ ಸಾಂಗ್ ಇತ್ತು. ಸೊ ಹಂಗಾಗಿ ಈಸಿಯಾಗಿ ಮಾಡಿದ್ವಿ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನು ಕತೆ ಎಲ್ಲ ಸ್ಟಾರ್ಟಿಂಗ್ ಕೇಳಿದಡಿಗೆ ನಾನು ಥ್ರಿಲ್ ಆಗಿತ್ತು. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದನೂ ಕೂಡ ಲವ್ ಸ್ಟೋರಿ ಸಿನಿಮಾ ನೋಡ್ಕೊಂಡು ಬಂದಾಗ ನಮ್ಮೂರ ಮುಂದಾರು ಆಗಿರ್ಬೋದು, ಎಕ್ಸ್ಕ್ಯೂಸಿವ್ ಆಗಿರ್ಬೋದು, ಮತ್ತು ಇನ್ನೊಂದು ಆ ಥರ ಸಿನಿಮಾದಲ್ಲಿ ಇದೂ ಅದೇ ಥರ ಸಿನಿಮಾ ಆಗಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಸುನಿ ಸರ್ಗೆ ಯಂಗ್ಸ್ಟರ್ಸು, ಹಾಗೆ ನಾವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಂಗ್ಸ್ಟರ್ಸ್ ಎಲ್ಲರೂ ಒಳ್ಳೆ ಅವಕಾಶ ಕೊಡ್ತಾರೆ. ಅವ್ರು 60% ಕೆಲಸ ಮಾಡಿರ್ತಾರೆ, ನಮಗೆ ಆ ಥರ 40% ಕೆಲಸ ಮಾಡಿಸಿ ಕ್ರೆಡಿಟ್ ಎಲ್ಲ ನಮಗೆ ಕೊಡ್ತಾರೆ. ಅವ್ರು ಇನ್ನೂ ಜಾಸ್ತಿ ಸಿನಿಮಾ ಮಾಡಬೇಕು, ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆಲ್ಲ ಅವಕಾಶ ಕೊಡಲಿ ಅಂತ ಕೇಳ್ಕೊತೀನಿ. ಸಿನಿಮಾ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಸಿನಿಮಾ ಆಗಿರೋದ್ರಿಂದ, ಸೊ ಈಗ ಬಂದಿರೋ ಒಂದಷ್ಟು ಸಿನಿಮಾದಲ್ಲಿ ಇದು ತುಂಬ ಚೆನ್ನಾಗಿರೋ ಮೂವಿ ಆಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ, ಥಿಯೇಟರ್ಲ್ಲಿ ಬಂದು ಸಿನಿಮಾ ನೋಡಿ. ಮೊದಲನೇದಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಾನು ನೆನೆಸ್ಕೊಳ್ತಾ ನನ್ನ ಮಾತನ್ನು ಸ್ಟಾರ್ಟ್ ಮಾಡ್ತೀನಿ. ರಾಘಣ್ಣ ನಮಸ್ತೆ, ಮೇಡಮ್ ನಮಸ್ತೆ, ಅಶ್ವಿನ ನಮಸ್ತೆ, ವಿನಯ್ ಬ್ರೋ ಹಾಯ್, ಮುರಳಿ ಅಣ್ಣ ಹಾಯ್. ಸೊ ತುಂಬ ಖುಷಿ ಆಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಮೊದಲಿಂದನೂ. ಆ್ಯಂಡ್ ದೊಡ್ಡ ಮನೆ ಕುಡಿ ಆಗಿರ್ತಕ್ಕಂತಹ ವಿನಯ್ ಬ್ರೋ ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನಂಗೆ ತುಂಬ ಖುಷಿನೇ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಘಣ್ಣ ಆ್ಯಂಡ್ ವಿನಯ್ ಬ್ರೋ, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬಿಡಿ, ನಮಗೆ ಕುತೂಹಲ ಇದೆ. ಸಿನಿಮಾದಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಾವು ಯಾವ ರೀತಿ ನೋಡ್ಬೋದು? ನಾನು ಯೂಶಲಿ ಐ ಪ್ರಿಫರ್ ಟು ಆ್ಯಕ್ಟ್ ಇನ್ ಡಿಫ್ರೆಂಟ್ ರೋಲ್ಸ್. ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಎಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ನಾನು ಏನು ಅಂತ ಹೇಳಕ್ಕೆ ಹೋಗಲ್ಲ. ಒಂದು ಬೇರೆ ಕತೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲೆ ನನ್ನ ಪಾತ್ರದ ಬಗ್ಗೆ. ತುಂಬ ಹೇಳಿದ್ರೆ ಸೊ ಸುನಿ ಸರ್ ಎಲ್ಲಿದ್ದಾರೆ? ಸುನಿ ಸರ್ ಹೇಳ್ಬೋದಾ? ಬೇಡವಂತೆ. ಸೊ ಸಾಕು ಅಷ್ಟೇ. ಒಂದು ಟ್ವಿಸ್ಟ್ ಅಂತೂ ಕೊಡುತ್ತೆ. ಬೇಡ, ಒಂಚೂರು ಹೇಳಕ್ ಹೋದ್ರು ಜಾಸ್ತಿ
ಬಿಟ್ಕೊಟ್ಟಂಗಾಗುತ್ತೆ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ, ನೀವು ನಿಜ ಹೇಳಬೇಕು. ಯಾರಿಗೆ? ನಿಜ ಹೇಳ್ಬೇಕು ನಮಗೆ. ಹಾ, ಓಕೆ, ನಿಮ್ಮ ರಿಯಲ್ ಲೈಫ್ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳಾನ ವಿರಳಾನ? ಜಾಸ್ತಿ ಇರುತ್ತೆ. ಸರ್, ಸರಳ 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 Simple ಆಗಿ ಹೇಳ್ದೆ. ಒಂದು ಸರಳ ಪ್ರೇಮ ಕಥೆ. ಹಾ. ಸರ್ ಸುಮ್ಮನೆ ಸರ್ ನೀವು. ಅಂದ್ರೆ ಹುಡುಗಿ ಹೆಸರು ಸರಳಾನ? ಇಲ್ಲ ಇಲ್ಲ, ಅವೆಲ್ಲ ಏನು ಇಲ್ಲ, ಬೇಡ ಬಿಟ್ಬಿಡಿ. ಯಾಕೆ ಅದು? ನಮಸ್ಕಾರ ಅಣ್ಣ. ನಮಸ್ತೆ ಅಮ್ಮ. ಸರ್ ನಮಸ್ತೆ. ಹಾಯ್ ವಿನಯ್. ಕಂಗ್ರ್ಯಾಚುಲೇಷನ್ಸ್ ಸುನಿ ಸರ್, ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸಿನಿಮಾಗಳನ್ನ ನಾವು ನೋಡ್ತಾ ಇರ್ತೀವಿ, ಕಲಿತಿದ್ದೀವಿ ತುಂಬ. ಸವಿರಳ ಅಂತ ಈಗ ಅವ್ರ ಹತ್ರ ಒಂದು ಮಾತು ಹೇಳಿದೆ. ಇದು ಸರಳ ಪ್ರೇಮ ಕಥೆನ ವಿರಳನ ಅಂತ ಏನೋ ಹೇಳಿದ್ರು. ಸವಿ ಇದೆ ನೋಡಿ ಅಲ್ಲಿ ಅಲ್ವಾ? ಹಾಗೊಂದು ಪ್ರೇಮ ಕಥೆ ಇದ್ದಾಗ ಕಾಣಿಸ್ತಾ ಇದೆ. ಎಂಟೈರ್ ವೀರ ಸಮರ್ಥ್ ಸರ್ ನಿಮ್ಮ ಮ್ಯೂಸಿಕ್ನ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ, ಎಲ್ಲ ಹಾಡುಗಳು ಚೆನ್ನಾಗಿದೆ. ಈಗ ತಾನೇ ಬಂತಲ್ಲ ಒಂದು ಹಾಡು, ಜನಪದ ಶೈಲಿಯ ಒಂದು ಹಾಡು, ಅದು ಭಾಳ ಇಷ್ಟ ಆಯಿತು ನನಗೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಆ್ಯಂಡ್ ತುಂಬ ಸರಳವಾಗಿ ಆದರೆ ಭಾಳ ಏನಂತಾರೆ ಅದು, ಒಂದು ಕಚ್ಚುಗೊಳಿಯ ಪಟಾಕಿ ಥರ ಇದೆ ಟ್ರೈಲರ್ಸ್ ಎಲ್ಲ. ತುಂಬ ಚೆನ್ನಾಗಿದೆ ಸರ್, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್, ಆಲ್ ದ ಬೆಸ್ಟ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ಅಶ್ವಿನಿ ಮೋಹನ್ ನಮಸ್ತೆ. ರೋರಿಂಗ್ ಸ್ಟಾರ್ ನಮಸ್ತೆ. ವಿನಯ್ ಅವರೇ, ತುಂಬ ಪ್ರಾಮಿಸಿಂಗ್ ಆಗಿದೆ. ಸುನಿ ಸರ್ ಮೊದಲನೇ ಸಿನಿಮಾ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ, ಮೊದಲನೇ ದಿನ ನೋಡಿದ್ದೆ. ನಿಮ್ಮ ಸಿನಿಮಾ ಕೂಡ ಮೊದಲನೇ ದಿನ ನಾಳೆ ನೋಡ್ತೀನಿ. ಇಡೀ ತಂಡಕ್ಕೆ ರಮೇಶ್ ಅವರು ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಾ ಇದ್ದಾರೆ. ತುಂಬ ಪ್ಯಾಷನೇಟ್ ಪ್ರೊಡ್ಯೂಸರು ಅವರು. ನನ್ನ ಅನಿಸೋ ಪ್ರಕಾರ ತುಂಬ ಬಿಗಿಯಾಗಿ ಫೌಂಡೇಶನ್ ಹಾಕ್ಕೊಡುತ್ತೆ ಈ ಸಿನಿಮಾ. ಇನ್ನು 10 ಸಿನಿಮಾ ಅವರು ಸಂಸ್ಥೆಯಿಂದ ಬರಲಿ. ಇನ್ನು ಇಲ್ಲಿ ಬಂದಿರೋ ಎಲ್ಲರಿಗೂ ಪರವಾಗಿ ನಿಮಗೆ ದೇವರು ಅತಿ ದೊಡ್ಡ ಸಕ್ಸಸ್ ಕೊಡಲಿ ರಮೇಶ್ ಅವರೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಅಶ್ವಿನಿ ಮ್ಯಾಮ್, ನಮಸ್ತೆ ಮುರಳಿ ಸರ್, ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಒಂದು ಸರಳ ಪ್ರೇಮ ಕಥೆ ನನ್ನ ಕನ್ನಡ ಸ್ಯಾಂಡಲ್ವುಡಲ್ಲಿ ಫಸ್ಟ್ ಪಿಕ್ಚರ್. ತುಂಬ ಖುಷಿ ಆಗ್ತಿದೆ ಬಿಕಾಸ್ ಇದರಲ್ಲಿ ಒಂದು ಜರ್ನಲಿಸ್ಟ್ ಪಾತ್ರ ಮಾಡಿದ್ದೀನಿ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಾನೊಂದು ಜರ್ನಲಿಸಮ್ ಸ್ಟೂಡೆಂಟು. ಸೊ ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ I got to work with Suni sir, Vinay, and thank you so much entire teamಗೆ ತುಂಬ ಧನ್ಯವಾದಗಳು. ಇದೊಂದು ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಪ್ಲೀಸ್ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕನ್ನಡ ಹುಡುಗಿಯರನ್ನ ಬಿಟ್ಕೊಡಲ್ಲ ಅಂತ ನನಗೆ ಗೊತ್ತು. ಸೊ ನಿಮ್ಮ ಸಪೋರ್ಟ್, ನಿಮ್ಮ ಬ್ಲೆಸ್ಸಿಂಗ್ಸ್ ಎಲ್ಲ ನನಗೆ ಬೇಕು. ಥ್ಯಾಂಕ್ ಯು ಸೋ ಮಚ್. ರಾಮ್ ಕಾಮ್ಗಳಂದರೆ ಕ್ಯಾರೆಕ್ಟರ್ಸ್ ತುಂಬ ಇಂಪಾರ್ಟೆಂಟ್. ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬೆಳಿಬೇಕು. ಸೊ ಅದರಿಂದ ಟೀಸರ್ ಬದಲು ಈ ಥರ ಕ್ಯಾರೆಕ್ಟರ್ ಟೀಸರ್ಸ್ನ ಬಿಟ್ಟಿದ್ದು. ಓ, ವೆರಿ ನೈಸ್, ಡಿಫ್ರೆಂಟ್ ಆಗಿದೆ ಇದು. ಸೊ ಸಿನಿಮಾ ಬಗ್ಗೆ ಹೇಳಿ, ಸರಳವಾಗಿ ಹೇಳಬೇಡಿ, ಜಾಸ್ತಿ ಹೇಳಿ. ಇದು ಒಂದು ಸರಳ ಪ್ರೇಮ ಕಥೆ, ಸೊ ಸರಳವಾಗಿ ಹೇಳೋದು. ಸೊ ಆಲ್ಮೋಸ್ಟ್ ಈಗ 1 ವೀಕಿಂದ ಸಾಕಷ್ಟು ಪ್ರಚಾರ ಮಾಡಿದ್ವಿ ಆಲ್ ಓವರ್ ಕರ್ನಾಟಕ. ತುಂಬ ಒಳ್ಳೆಯ ಪ್ರತಿಕ್ರಿಯೆ ಬಂತು, ಆಮೇಲೆ ಸಾಕಷ್ಟು ಪ್ರೀತಿ ಸಿಕ್ತು. ಆಮೇಲೆ ನಮ್ಮ ಇಡೀ ಟೀಮು ಶೂಟಿಂಗ್ ಆದಮೇಲೆ ಇವತ್ತೇ ನೋಡ್ತಾ ಇರೋದು. ಎಲ್ಲರನ್ನೂ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ. ರಾಮ್ ಕಾಮ್ಗಳಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ರಾಮ್ ಕಾಮ್ ಏನಂದರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ, ಆಮೇಲೆ ಖುಷಿ ಕೊಡುತ್ತೆ, ಆಮೇಲೆ ತೃಪ್ತಿ ಕೊಡುತ್ತೆ. ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು. ಆಮೇಲೆ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು. ನನಗೂ ಅತಿಶಯ್ಗಿರೋ ಡಿಫ್ರೆನ್ಸ್ಗಳು ಏನಂದರೆ, ಅತಿಶಯ್ ಬಂದು ಚಿಕ್ಕಪೇಟೆಯಲ್ಲಿರೋದು, ನಾನು ಸದಾಶಿವನಗರಲ್ಲಿರೋದು. ಅತಿಶಯ್ ತುಂಬ ಮಾತಾಡ್ತಾನೆ, ನಾನೊಂದು ಸ್ವಲ್ಪ ಕಮ್ಮಿ ಮಾತಾಡೋದು. ಅತಿಶಯ್ ಅವರ ಅಪ್ಪ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ, ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ. ಸೊ ಆದರೆ ಸಿಮಿಲಾರಿಟೀಸ್ ಅಂದರೆ, ನಾನು ಅತಿಶಯ್ ಇಬ್ಬರು ತುಂಬ ಒಳ್ಳೆಯವರು, ಇಬ್ರಿಗೂ ಮದುವೆ ಆಗಿಲ್ಲ. ಆದರೆ ಅತಿಶಯ್ ಮದುವೆ ಆಗ್ತಾನೆ ಅಂತ ನೋಡೋಕ್ಕೆ ನೀವೆಲ್ಲ ಸಿನಿಮಾ ಬಂದು ನೋಡಿ. ಸೊ ಇದೇ ಫೆಬ್ರವರಿ 8ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಸಿನಿಮಾ ಬಂದು ನೋಡಿ. ಅತಿಶಯ್ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ, ನಾವು ಆಲ್ರೆಡಿ ನೋಡಿದ್ದೀವಿ. ಬಟ್ ಯಾರನ್ನ ಮದುವೆ ಆಗ್ತಾನೆ? ಇವ್ರನ್ನ, ಅವ್ರನ್ನ, ಮಲೈಕಾ ಸಿಂಗ್ನ ಅಥವಾ ನಮ್ಮ ಸ್ವತಿಷ್ಠನ ಮದುವೆ ಆಗ್ತಾನ? ಮೊದಲೇ ಜನಕ್ಕೆ ಸಿನಿಮಾಕ್ಕೆ ಬರಲ್ಲ, ಇದನ್ನೂ ಹೇಳ್ಬಿಟ್ರೆ ಏನಕ್ಕೆ ಸಿನಿಮಾ ಬಂದು ನೋಡ್ತಾರೆ. ಸೊ ಎಲ್ಲ ಸಿನಿಮಾಕ್ಕೆ ಬಂದು ನೋಡಿ.
ಓಕೆ, ಸೊ ಬೆಂಗಳೂರು ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ ನೀವು? ಯಾಕಂದ್ರೆ ಚಿಕ್ಕಪೇಟೆ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ತುಂಬ ನಮ್ದಪ್ಪ ಈ ಸಿನಿಮಾ ನೋಡ್ತಾ ಇದ್ದಾಗೆ ಹಾಗೆ ಅನ್ಸುತ್ತೆ. ಬೇರೆ ಯಾವ್ಯಾವ ಏರಿಯಾದಲ್ಲಿ ಶೂಟ್ ಮಾಡಿದ್ದೀರಾ? ಬೆಂಗಳೂರಲ್ಲಿ ಆ್ಯಕ್ಚುಲಿ ನಾವು ಬಾಂಬೆಲಿ ಶೂಟ್ ಮಾಡಿದ್ವಿ, ಆಮೇಲೆ ರಾಜಸ್ಥಾನಲ್ಲಿ ಶೂಟ್ ಮಾಡಿದ್ವಿ, ಮೈಸೂರಲ್ಲಿ ಶೂಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ. ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದರೆ ಸುನಿ ಅವ್ರಿಗೆ ಊಟ ಅಂದರೆ ತುಂಬ ಇಷ್ಟ. ಸೊ ಪ್ರತಿದಿನ ದೊಣ್ಣೆ ಬಿರಿಯಾನಿ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು. ಒಂದಿನ ಹೇಳಿದೆ ಸುನಿಯವರೇ ಈ ಥರ ತರಿಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ 1 hour ಎಕ್ಸ್ಟ್ರಾ ಬೇಕು, ಯಾಕಂದರೆ ಚಿಕ್ಕಪೇಟೆ ಬಿರಿಯಾನಿ ತಿಂದ್ಮೇಲೆ ನಿದ್ದೆ ಮಾಡಲೇಬೇಕು ಅಂತ. ಸೊ ಅದೇ ಸುನಿಯವ್ರು ಎಷ್ಟು ಆರಾಮ್ ಅಂದರೆ, ವಿನಯ್ ನೀನು 1 hour ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ಗೆ ಬಾ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ನಮ್ಮ ಸುನಿ ಸರ್ ಏನು ಮಾಡಿದ್ದಾರೆ ಅಂದರೆ ಬರ್ತಡೇದು ಒಂದು 2 minutes 3 songs ಹೀಗೆ ಎಲ್ಲ ಲೆಕ್ಕ ಹಾಕಿದ್ರೆ 30 minutes ಮಾಡಿಬಿಟ್ಟಿದ್ದಾರೆ. ಇಡೀ ಸಿನಿಮಾ ಇರೋದು 2 ಗಂಟೆ 30 ನಿಮಿಷ ಇದೆ. ಸೊ ಎಲ್ಲನೂ ಹೀಗೆ ತೋರಿಸ್ತಾ ಹೋದರೆ ಇಡೀ ಸಿನಿಮಾ ಇಲ್ಲೇ ಮುಗ್ದೋಗುತ್ತೆ. ಟೀಸರ್ ಬಿಡಬೇಡಿ ಅಂತ ಹೇಳಿದೆ. ಅದಕ್ಕೂ ಮೊದಲು ನಾನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಹಾಭಕ್ತ. ನನ್ನ ಮಗನಿಗೂ ಸಹ ರಾಘವೇಂದ್ರ ಅಂತಲೇ ಇಷ್ಟಿದ್ದೀನಿ. ಅವ್ರ ತಂದೆ ಹೆಸರೇ ಅಂದರೆ ರಂಜಿತಾ, ನನ್ನ ವೈಫು. ನಾನು ತುಂಬ ಪ್ರೀತಿಸೋ ಅಂತ ಅವಳು. ಅಂದರೆ ನನ್ನ ಮಗಳು ಅಚಿಂತ್ಯ ಅಂತ. ನನ್ನ ಮಗಂದು ಶಾಸ್ತ್ರದ ಪ್ರಕಾರ ಮನಸ್ವಿತ್ ರಾಘವೇಂದ್ರ ಅಂತ ಇಟ್ಟಿದ್ವಿ, ರಾಮ್ ಅಂತ. ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರಿಗೂ ಮೈಕ್ ಕೊಡಬೇಕು ಅಂತ ಆಸೆ ಇದೆ, ಬಟ್ ನಾವು ಅಂದ್ಕೊಂಡಿದ್ದೆ ಎಲ್ಲ ಆರ್ಟಿಸ್ಟ್ ಮಾತಾಡ್ತಾರೆ ಅಂತ. ಅಲ್ಲಿಂದ ನೋಡಿದಾಗ ಗೊತ್ತಾಯ್ತು ಇದು ಯಾವುದೋ ಸ್ಕೂಲ್ ಡೇ ಫಂಕ್ಷನ್ ಥರ ನಡೀತಾ ಇದೆ ಅಂತ. ಸೊ ದಯವಿಟ್ಟು ಪರ್ಸ್ನಲ್ ಆಗಿ ಪ್ರೀ ರಿಲೀಸ್ ಇವೆಂಟ್ ಎಲ್ಲರಿಗೂ ಹೇಳ್ಕೊಂಬಂದಿದೆ, ಪ್ರೀ ರಿಲೀಸ್ ಇವೆಂಟಲ್ಲಿ ಮಾತಾಡ್ತೀನಿ ಅಂತ. ಬಟ್ ನೆಕ್ಸ್ಟ್ ಅವಕಾಶ ಕೊಡ್ತೀನಿ. ಸೊ ಮುಖ್ಯ ಗಣ್ಯ ವ್ಯಕ್ತಿಗಳು ಮಾತಾಡಬೇಕು. ಒಬ್ಬರಂತೂ ಹೃದಯದಿಂದನೇ ಆರೈಸ್ತಾರೆ ನಮಗೆ, ಅವ್ರ ಮಾತು ಕಮ್ಮಿ. ಸೊ ಅವ್ರು ಮಾತಾಡೋಕ್ಕೆ ಅವಕಾಶ ಟೈಮ್ ಇರೋದ್ರಿಂದ ಸೊ ಇನ್ನೊಂದು ಟೈಮ್ ವೇದಿಕೆ ಕೊಡ್ತೀವಿ. ಎಲ್ಲರಿಗೂ ಥ್ಯಾಂಕ್ಸ್. ಎಲ್ಲರಿಗೂ ಗಿಡಗಳಿದೆ, ಬಟ್ ಕೊಡ್ತಾ ಹೋದ್ರೆ ಮತ್ತೆ ಅದು ಟೈಮ್ ಆಗುತ್ತೆ. ಸೊ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಸರ್ ಮೇನ್ ಕ್ವೆಶನ್ ಇಲ್ಲಿದೆ, ಇಲ್ಲಿ ಬನ್ನಿ ಸರ್, 1 ನಿಮಿಷ ಬನ್ನಿ ಇಲ್ಲಿ. ಇವಾಗ ನೀವು ಟ್ರೆಂಡಿಂಗಲ್ಲಿ ಇದ್ದೀರಾ ಇಂಟರ್ನೆಟ್ಟಲ್ಲಿ, ಬನ್ನಿ. ಇದು ಮೇನ್ ಕ್ವೆಶನ್ ಕೇಳಲೇಬೇಕಿದು. RCB ಇನ್ನು 3 ವರ್ಷ ಸೋಲದೆ ಅಂತ ಹೇಳಿ ಎಲ್ಲ ಕಡೆ ಟ್ರೆಂಡಿಂಗಲ್ಲಿದ್ದಾರೆ. ಯಾಕೆ ಸರ್ ಇದು ಏನು ರಿಲೀಸ್ ಗಿಮಿಕಾ ಅಥವಾ ನೀವೇನಾದ್ರು ಬಯಸ್ಕೊಳಕ್ಕೆ ನಿಮ್ಗೆ ಏನಾದ್ರು ಆಸ್ತೆನಾ ಹೇಗೆ? ಇಲ್ಲ ಮೇಡಮ್, ಆಗಲಿಲ್ಲ. ಅದು ಧೀರೇನ್ ಸರ್ ಬಂದಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಸೊ ಪ್ರತಿಯೊಬ್ಬರು ನಮ್ಗೆ ಆರೈಸಕ್ಕೆ ಬಂದಿರೋ ಅಂಥ ಅಶ್ವಿನಿ ಮೇಡಮ್, ಪ್ರೊಡ್ಯೂಸರ್ ಸರ್ ಒಂದು ಮಾತು ಹೇಳಿದ್ರು ಮೇಡಮ್. ಫಿಲಮ್ ನೋಡಿದಾರೆ ಅವರು, ಬಂದು ಮಾತಾಡಲಿಲ್ಲ. ಅಶ್ವಿನಿ ಮೇಡಮ್ ಎಂಟ್ರಿ ಆಗ್ತಾ ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀನಿ ಅಂದರು. ಸೊ ನನಗೆ ಫಿಲಮ್ ಮಾಡಿ ಸಾರ್ಥಕ ಅಂತ ಹೇಳಿದ್ರು. ನಾನು ಫಿಲಮ್ ನೋಡಿದ್ರು ಅವಾಗಲೂ ಈ ಡೈಲಾಗ್ ಹೊಡ್ತಿರ್ಲಿಲ್ಲ ಮೇಡಮ್. ಸೊ ತುಂಬ ಖುಷಿ ಆಯಿತು ನೀವು ಬಂದಿದ್ದಕ್ಕೆ. ಅಂದರೆ ಫಿಲಮ್ ಸೆಟ್ಟಿಗೆ ಬಂದ್ರಿ, ನಾವು ಹೇಳಿದೆ ಸಾಂಗ್ ರಿಲೀಸ್ ಮಾಡಿಕೊಟ್ರಿ. ಸೊ ಪ್ರತಿಯೊಂದು ನೀವು ಇದ್ದೀರ, ನಮ್ಗೆ ಧನ್ಯವಾದಗಳು. ಅಪ್ಪಾಜಿ ಅಂತೂ ಬೆಳಗ್ಗೆ 4 ಗಂಟೆಗೆ ಮೆಸೇಜ್ ಹಾಕಿರ್ತಾರೆ ಹೇಗೆ ಏನೇನು ಅಂತ. ಸೊ ಧನ್ಯವಾದಗಳು ರಾಗಣ್ಣ. ಮುರಳಿ ಸರ್, ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಗೊತ್ತು, ಬಗೀರ ಎಲ್ಲ ನಡೀತಿದೆ ಅಂತ, ಬಟ್ ಬಂದಿರುತ್ತೆ. ಧನ್ಯವಾದಗಳು. ಧೀರೇನ್ ಸರ್, ಮತ್ತು ಗೌಡ್ರು, ಮುಖೇಶ್ ಸರ್, ಶ್ರೀರಾಮ್ ಸರ್, ಪ್ರತಿಯೊಬ್ಬರಿಗೂ ಯಾರು ಹೆಸರು ತಗೊಂತಿಲ್ಲ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ಸರಿ, ಕ್ವಶನ್ ಮತ್ತೆ 3 ವರ್ಷ ಸೋಲತೆ ಅಂತ ಹೇಳಿದೀರಾ, ಅದೇನು ಗಿಮಿಕಾ ಸರ್? ಇವಾಗ ರಿಲೀಸ್ ರೆಡಿ ಆಗಿದೆ, ಟ್ರೆಂಡ್ ಅಲ್ಲಿ ಇರೋಣ ಅಂತಾನಾ ಅಥವಾ ಹೇಗೆ? ರಾತ್ರಿ ವಿಡಿಯೋ ರಿಲೀಸ್ ಆಗಿರೋದು ಗೊತ್ತಿಲ್ಲ. ಬೆಳಗ್ಗೆ ಎದ್ರೆ ನನ್ನ ಬೈಯಲ್ಲ, ನಮ್ಮ ಪೇರೆಂಟ್ಸ್ನೆಲ್ಲ ಹೇಳ್ಕೊಂಬರ್ತಾರೆ ಏನಕ್ಕೆ ಅಂತ ಗೊತ್ತಾಗಿಲ್ಲ. ಅದು ಏನು ಆ್ಯಕ್ಚುಲಿ ಏನು ಹೇಳಿದೆ ಅಂದರೆ, ಲಾಸ್ಟ್ ಟೈಮ್ ಒಂದ್ಸಲ ಒಬ್ರಿಗೆ ಆ್ಯಂಕರ್ ಕ್ವಶನ್ ಕೇಳಿದಾಗ ನಾನು ಹೇಳಿದ್ದೆ, ಅನುಷ್ಠಕ್ಕೆ ಕ್ವಶನ್ ಕೇಳಿದಾಗ, ಸರ್ ಈ ಸರಿ RCB ಗೆಲ್ಲುತ್ತಾ ಅಂತ. ಬಟ್ ಅವಾಗ ನನಗೆ ಆಲ್ರೆಡಿ ಗೊತ್ತಿತ್ತು RCB ಆಚೆ ಇದೆ ಅಂತ. ಸೊ ನಾನು ಹೆಂಗೆ ಗೆಲ್ಲುತ್ತೆ ಅಂದ್ರೆ, ಇಲ್ಲ ಮೇಡಮ್ ಗೆಲ್ಲೋ ಚಾನ್ಸ್ ಇಲ್ಲ ಅಂತ ಹೇಳಿದ್ದೆ. ಈ ಸರಿ ಅವ್ರು ಕೇಳಿದ್ರು ಈ ಸರಿ ಆದರೂ ಗೆಲ್ಲುತ್ತಾ ಅಂತ. ಟೀಮ್ ಬಂದಾಗಲೇ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿದ್ರು, ಕೊಹ್ಲಿ, ಡುಪ್ಲೆಸಿಸ್ಸು, ಮ್ಯಾಕ್ಸ್ವೆಲ್ಲು, ನೆಕ್ಸ್ಟ್ ಪ್ರಭು ಹರಿರಾಮ್ ಕ್ಯಾಕರ್. ಸೊ ಟೀಮಲ್ಲಿ ಪ್ಲೇಯರ್ಸೇ ಇರಲಿಲ್ಲ. ಸೊ ಒಬ್ಬ ಸ್ಪಿನ್ನರ್ ಅಂತ ಚಾಹಲ್ ಇರೋರ್ನು ಕಳಿಸ್ಬಿಟ್ಟು ಫಾರಿನರ್ ಎತ್ಕೊಂಬಂದ್ರು, 4 ಜನ ನಡೆಸೋದು, ಅವನು ವಾಪಸ್ ಕಳಿಸಿದ್ರು. ಸೊ ಪಾಪ ರಚಿನ್ ರವೀಂದ್ರ ನಾನೇ ಆಡ್ತೀನಿ ಅಂದ್ರು, ನಮ್ಮವ್ರು ಕೇರ್ ಮಾಡಲಿಲ್ಲ. ಸೊ ಮ್ಯಾನೇಜ್ಮೆಂಟ್ ಮೇಲೆ ಕೋಪ ಅಷ್ಟೇ ನಮಗೆ. RCBನ ಬೇರೆಯವ್ರು ಪ್ರೀತಿಸ್ಬೋದು, ನಾನು ಉಸಿರಾಡ್ತೀನಿ RCBನ. ಸೊ ಆದ್ರೂ ಇದು ನ್ಯಾಯನಾ ಸರ್? 1 ವರ್ಷ, ಓಕೆ, 1 ಅಲ್ಲ 2 ಅಲ್ಲ 3 ವರ್ಷ ಸೋಲುತ್ತೆ. ಮೇಡಮ್ ಈ ಸಲ ಕಪ್ ನಮ್ದೆ ಅಂತ 10 ವರ್ಷದಿಂದ ಹೇಳ್ಕೊಂಬಂದಿದ್ದೀವಿ, ಅದಕ್ಕೆ ಯಾರು ಕೇಳ್ತಾರೆ ಸರ್? ಖುಷಿ ವಿಷಯ ಏನಂದ್ರೆ, ನೀವು ಹಲವಾರು ಸಿನಿಮಾಗಳನ್ನ ಕೊಟ್ಟಿದ್ದೀರಾ, ನಾವೆಲ್ಲರೂ ಅದನ್ನು ತುಂಬ ಪ್ರೀತಿಯಿಂದ ಅಪ್ಕೊಂಡಿದ್ದೀವಿ. ಇದು ನಿಮ್ಮ 9ನೇ ಸಿನಿಮಾ, ಇದು ನಿಮ್ಮ ಕನಸಿನ ಸಿನಿಮಾ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಬಂದರೆ ರೌಂಡ್ ಫಿಗರ್ 10. ಸೊ ಒಂದು ಸರಳ ಪ್ರೇಮ ಕಥೆ, ಈ ಸಿನಿಮಾ ಬಗ್ಗೆ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಒಂದು ಲೈನಲ್ಲಿ ಮುಗಿಸೋಕ್ಕಾಗಲ್ಲ. ನಾನು ಒಂದು ಸರಳ ಪ್ರೇಮ ಕಥೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್. ಬೇರೆ ಮೂವೀಸ್ ಎಲ್ಲ ನಾನು ಡೈರೆಕ್ಟರ್ ಆದಮೇಲೆ ರಿಜಿಸ್ಟರ್ ಮಾಡಿಸಿದ್ದೀನಿ. ಸೊ ಈ ಟೈಟಲ್ ಇದೆಯಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದಾಗ ರಿಜಿಸ್ಟರ್ ಮಾಡಿದ ಟೈಟಲ್ ನಾನು. ಸೊ ಅಫ್ಕೋರ್ಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿಗೆ ಈ ಟೈಟಲ್ ಇಟ್ಟಿದ್ದ.
ಬಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮಾಡಿ ಇಲ್ಲ ಕ್ಯಾಚಿ ಆಗಿರೋಣ ಹಾಗೆ ಹೀಗೆ ಅಂತ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಆಯಿತು. ಅದಾದಮೇಲೆ ಚಮಕಿಗೆ ಈ ಟೈಟಲ್ ಇಟ್ಟಿದ್ದೆ, ಮತ್ತೆ ಅದು ಚಮಕ್ ಅಂತ ಆಯಿತು. ಸೊ ನಾನು 10 ವರ್ಷದಿಂದ ರಿನ್ಯೂವಲ್ ಮಾಡ್ಕೊಂಡು ಬರ್ತಾನೆ ಇದ್ದೆ. ಸೊ ಫೈನಲಿ ವಿನಯ್ ಸರ್ ನೋಡಿದ ತಕ್ಷಣ ಸರಳ ಅನ್ನೋದು ಮ್ಯಾಚ್ ಆಗುತ್ತೆ. ನಾನು ವಿನಯ್ ಸರ್ನ ಚೂಸ್ ಮಾಡಿದ್ದೆ. ಅವ್ರು ದಸರಾದಲ್ಲಿ ಮೆಟ್ಲು ಮೇಲೆ 100 ಜನದಲ್ಲಿ ಒಬ್ಬರು ಕೂತಿದ್ದಾಗ ನಮ್ಮ ಅಸೋಸಿಯೇಟ್ ಅವರು ಕಳಿಸಿದ್ರು ಫೋಟೋ. ಸೊ ಆ ಫೋಟೋ ಕಳಿಸಿದಾಗ ನಾನು ಫಸ್ಟ್ ಸ್ಕೆಚ್ ಹಾಕ್ಸಿದ್ದೆ. ಚಿಕ್ಕಪೇಟೆಯಲ್ಲಿ ಒಬ್ಬರು 100 ಜನದ ಮಧ್ಯೆ ನಡ್ಕೊಂಬರ್ತಿರ್ತಾರೆ ಹೀರೋ, ಅಷ್ಟೇ ನಾವು ಬಿಡೋದು, ಫೋಕಸ್ ಶಿಫ್ಟು ಮಾಡಲ್ಲ ಅಂತ. ಬಟ್ ದಸರಾ ಫೋಟೋ ಕಳಿಸಿದಾಗ ನಾನು ಅಂದ್ಕೊಂಡೆ ನಮ್ಮ ಹೀರೋ ವಿನಯ್ ರಾಜ್ಕುಮಾರ್ ಸರ್ ಅಂತ. ಸೊ ಹೋಗಿ ಅವರಿಗೆ ಸಬ್ಜೆಕ್ಟ್ ರೀಡಿಂಗ್ ಕೊಟ್ಟಾಗ ಅವರು ಖುಷಿಯಾಗಿ ಒಪ್ಕೊಂಡ್ರು. ಆಮೇಲೆ ಎಲ್ಲ ಡಿಸ್ಕಷನ್ ಆಗಿ ಡೆವಲಪ್ ಆಗಿ ಆ್ಯಕ್ಚುಲಿ ನನ್ನ ವೈಫ್ದು ಡೇಟ್ ಆಫ್ ಬರ್ತ್ 8. ಮೇಡಮ್ ಎಲ್ಲಿದ್ದೀರಾ ಮೇಡಮ್? ಇಲ್ಲ ಬಂದಿಲ್ಲ ಮತ್ತೆ ನನ್ನ ಲವರ್ದು ಡೇಟ್ ಆಫ್ ಬರ್ತ್ 86. ಸರ್ ಅದಕ್ಕೆ ನಾ ಟೈಟಲ್ ಅಲ್ಲಿ ವಿರಳ ಅಂತ ಹಾಕಿ ಆಮೇಲೆ ಸರಳ ಅಂತ ಹಾಕಿರೋದು. ಇಬ್ರು ಒಬ್ರೇನಾ ಸರ್? ಲಕ್ಕಿಲಿ ಆಗಲಿಲ್ಲ, ಬಟ್ ಮದುವೆ ಆದಮೇಲೆ ನಾನು ಹೆಂಡ್ತಿನೇ ನಾನು ತುಂಬ ಪ್ರೀತಿಸ್ತಾ ಇರೋದು. ಸರ್ ನೋಡಿ ಎಷ್ಟು ಕ್ಯಾಮ್ರಾಗಳಿದೆ, ಎಲ್ಲ ರೆಕಾರ್ಡ್ ಮಾಡ್ತಿರ್ತವೆ, ಎಲ್ಲ ನಿಮಗೆ ನಿಮ್ಮ ಮನೆಗೆ ಹೋಗ್ತೀರಾ ಇವತ್ತು? ಮನೆಗೆ ಹೋಗ್ತೀರಾ? ಸೊ ನೋಡಿ ಕಟ್ ಮಾಡ್ತೀರಾ ಈ ಪಾರ್ಟ್ ನೋಡಿ. ಬಟ್ ವೆರಿ ನೈಸ್ ಸರ್. ಸೊ ಒಟ್ಟಾರೆ ನೀವು ಒಂದು ಲೈನಲ್ಲಿ ನಿಮ್ಮ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳ್ತೀರಾ? ಮೊದಲನೇದಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ, ಜೊತೆಗೆ ಇವರೆಲ್ಲರೂ ನೋಡಿದ್ರೆ ಇನ್ನೂ ಏನೇನು ಮಾತಾಡ್ತೀನಿ ಅಂತ ಭಯ ಆಗುತ್ತೆ. ಒಂದು ಸರಳ ಪ್ರೇಮ ಕಥೆ, ಇದು ನನ್ನ ಫಸ್ಟ್ ಸಿನಿಮಾ. ನಾನು ಪ್ರೊಡ್ಯೂಸರಾಗಿ ನನಗೆ ಯಾವುದೇ ಥರ ಅನುಭವ ಇಲ್ಲ. ನನಗಿದ್ದಿದ್ದು ಒಂದೇ ಒಂದು ಕ್ವಾಲಿಫಿಕೇಷನ್ ಅಂದರೆ ನಾನು ತುಂಬ ಸಿನಿಮಾಗಳು ನೋಡ್ತೀನಿ, ಅದೊಂದೇ ನನಗಿರೋ ಕ್ವಾಲಿಫಿಕೇಷನ್ನು. ಸಿನಿಮಾ ಮೇಲೆ ತುಂಬ ಪ್ರೀತಿ ಇದೆ, ಆ ಪ್ರೀತಿಯಿಂದನೇ ಈ ಸಿನಿಮಾ ಮಾಡಿದ್ದೀನಿ. ಸೊ ಗೊತ್ತಾಯ್ತಲ್ಲ, ಅವ್ರ ವೈಫು ಮತ್ತು ಲವರ್ ಬರ್ಡೇನಾ ಸರ್? 8ನೇ ತಾರೀಕು, ಅದಕ್ಕೆ ಸಿನಿಮಾ ಕೂಡ 8 ಲಕ್ಕಿ ನಂಬರ್ ಅಂತ ಹೇಳಿದ್ದಾರೆ. ಈ ಒಂದು ಫನ್ ಟೀಮ್ ನಿಜವಾಗ್ಲೂ ತುಂಬಾ ಖುಷಿ ಆಗಿದೆ. ಎಷ್ಟು ಸಿಂಪಲ್ ಆಗಿ ಸರಳವಾಗಿ ಎಲ್ಲರೂ ಮಾತಾಡ್ತಿದ್ದಾರೆ. ದಟ್ಸ್ ವೆರಿ ನೈಸ್. ಸೋ ಮಚ್ ಆಫ್ ಆನರ್ ಸರ್. ಇವತ್ತು ನಾನು ಕೂಡ ಈ ಒಂದು ಪ್ರೀ ರಿಲೀಸ್ ಇವೆಂಟಲ್ಲಿ ಭಾಗಿಯಾಗಿರೋದಕ್ಕೆ ಎಲ್ಲ ನಮ್ಮ ಕಲಾವಿದರಿಗೂ ಧನ್ಯವಾದಗಳನ್ನ ಹೇಳ್ತಾ, ದಯವಿಟ್ಟು ವಿನಯ್ ಅವರು ಮತ್ತು ಸ್ವಾದಿಷ್ಟ ಬಿಟ್ಟು ಮಿಕ್ಕಿದವರು ಎಲ್ಲರೂ ಆರಾಮಾಗಿ ಹೋಗಿ. Generations, and I'm Sandhya, and this is my debut at my age. It took me decades to come here. My dream was to be Shah Rukh Khan's mother, and I landed up being Vinay's Ajji, and that too in Bangalore. And it's my honor and privilege to be here. And the first movie that I acted is part of the legendary family in Karnataka. I cannot thank anybody enough. And the dreams definitely come true. I was asked at the age of 17 to act in Shankarabharanam, to be the Shankar Shastri's daughter. But after that I got married and it never happened. And it took me so many years to come to this position. So I would like to thank Ram sir, Sunni sir. Sunni sir, I would like to describe him as sensibility and sensitivity. Vinay, I would describe him as humility and silent and deep. And Swatishta is the observant. And Mallika Singh, I think she's like a flower. She's so gentle and sweet. And we are so happy that we are part of this entire team. And I can't thank Sunni sir enough. Thank you. ಈ ಸಿನಿಮಾದಲ್ಲೂ ನಾನು ಕೆಲಸ ಮಾಡಿದ್ದೀನಿ, ನನಗೂ ಕೆಲಸ ಕೊಟ್ಟಿದ್ದಾರೆ. ಅದನ್ನು ನನಗೆ 2 ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆ. ಒಂದು, ಒಬ್ಬ ತಂದೆಗೆ ಮಗನ ಪಿಕ್ಚರ್ಲಿ ಕೆಲಸ ಸಿಕ್ಕಿದೆ ಅನ್ನೋದು ತುಂಬ ದೊಡ್ಡ ವಿಷಯ ಆಗುತ್ತೆ. ಇನ್ನೊಂದು, ಇಲ್ಲಿ ಬಂದಮೇಲೆ ಒಂದು ಸರ್ಪ್ರೈಸ್, ನನಗೆ ನನ್ನ ತಮ್ಮ ಕೇಳಿದ್ನಂತೆ, ನನ್ನ ತಮ್ಮ ಕೇಳಿಬಿಟ್ಟು ಅವ್ನಿಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡಿ. ಇದೆರಡು ತುಂಬ ಎಮೋಷನಲ್ ಅಟ್ಯಾಚ್ಮೆಂಟು. ನನ್ನ ಮಗನ ಬಗ್ಗೆ ನಾನು ಜಾಸ್ತಿ ಮಾತಾಡಿದ್ರೆ ಅದು ಸರಿಯಲ್ಲ. ಈ ಪಿಕ್ಚರ್ ನೋಡಿ ಜನ ಅವನ ಬಗ್ಗೆ ಮಾತಾಡಿದ್ರೆ ಅದು ನನ್ನ ಕಿವಿಗೆ ಬಿದ್ದರೆ ನನಗೆ ತುಂಬ ಖುಷಿಯಾಗುತ್ತೆ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ಅಪ್ಪಾಜಿ ನನಗೆ ಕೆಲಸ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪಾಜಿ. ಒಂದು ಸರಳ ಪ್ರೇಮ ಕತೆ. ಫಸ್ಟ್ ಆಫ್ ಆಲ್ ನನಗೆ ವಿನು ಬಹಳ ಚೆನ್ನಾಗಿ ಕಾಣಿಸ್ತಾ ಅಂತ ಅನ್ನಿಸ್ಬಿಟ್ಟಿದೆ. ವಿನು ಕ್ಯಾರೆಕ್ಟರ್ನ ಬಿಟ್ಟು ಒಂದು ಕಿಂಚಿತ್ತು ಅಳ್ಳಾಡದೆ ಒಂದು ಕ್ಯಾರೆಕ್ಟರ್ಗೆ ಬಹಳ ತೂಕದಿಂದ ಅವನ ಕೆಲಸನ, ಅವರ ಒಂದು ಜವಾಬ್ದಾರಿನ ನಿಭಾಯಿಸಿದ್ದಾರೆ ಅನ್ನೋ ಒಂದು
ಬಹಳ ಒಂದು ಪಾಸಿಟಿವ್ ನಂಬಿಕೆ ಇದೆ ವಿನು, ವಿಚ್ ಐ ಆಮ್ ವೆರಿ ಪ್ರೌಡ್. ನಮಗೆ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಮಾಡೋಕ್ಕೆ ಬಹಳ ಕಷ್ಟ. ನನಗೆ ಇನ್ಫ್ಯಾಕ್ಟ್ ಅದರ ಕ್ಯಾರೆಕ್ಟರ್ ಡ್ರಿವನ್ ರೋಲ್ಸ್ ಕೊಟ್ಟರೆ ನಡಕ್ಬಿಡ್ತೀನಿ, ಬೆವ್ತ್ಕೊಂಡ್ಬಿಡ್ತೀನಿ, ತುಂಬ ಸಜೆಷನ್ಸ್ ಕೇಳ್ತೀನಿ. ಐ ಟ್ರೈ ಟು ಕರೆಕ್ಟ್ ಮೈ ಸೆಲ್ಫ್. ಈ ಪಿಕ್ಚರಲ್ಲಿ ಪ್ರತಿಯೊಂದು ವಿಚಾರದಲ್ಲೂ ನನಗೆ ಪ್ರತಿಯೊಂದು ಕ್ಯಾರೆಕ್ಟರ್ಸು ಆ್ಯಕ್ಟರ್ಸು ತುಂಬ ಅಚ್ಚುಕಟ್ಟಾಗಿ ಕಾಣಿಸಿದ್ರಿ. ಅಮ್ಮ ಭಾಳ ಮುದ್ದಾಗಿ ಕಾಣಿಸ್ತೀರ ಕಣಮ್ಮ, ನೀವು ಅಷ್ಟೇ, ಇನ್ನೊಂದು ಹೀರೋಯಿನ್ನು ಅಷ್ಟೇ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಈ ಪ್ರೇಮಿಗಳ ವಾರ ಫೆಬ್ರವರಿ 14th ಇದು ನಮ್ಮ ವ್ಯಾಲೆಂಟೈನ್ಸ್ ಡೇ. ಸೊ ಪ್ರೇಮಿಗಳ ವಾರ ಅಂತಿದ್ದಂಗೆ 8ನೇ ತಾರೀಕು ಪ್ರೀಮಿಯರ್ ಶೋ ಇದೆ, 9th ರಿಲೀಸ್. ಅಂದರೆ ಯಾರು ಪ್ರೀತಿಸಿದಿರೋ, ಯಾರು ಲವ್ ಮಾಡಿದಿರೋ, ಯಾರು ಲವ್ ಮಾಡಿ ಮತ್ತೆ ಎಲ್ಲ ಮದುವೆ ಆಗಿದಾರೋ, ಈ ಪ್ರೊಡ್ಯೂಸರ್ ಥರ, ಇವ್ರು ಹೇಳಿದ ಕಥೆ ಥರ ಎಲ್ಲ ಪ್ರೇಮಿಗಳು ಈ ಪಿಕ್ಚರ್ನ ನೋಡಿ ಹರಿಸಿ ನಮ್ಮ ಹುಡುಗ ವಿನು ಆಗಲಿ ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಐ ವಾಂಟ್ ಎವ್ರಿಬಡಿ ಟು ವಾಚ್ ದಿಸ್ ಮೂವಿ. ಪ್ಲೀಸ್ ಸಪೋರ್ಟ್ ದ ಈ ಪಿಕ್ಚರು ವಿನುಗೆ ಸೂಪರ್ ಡೂಪರ್ ಸಕ್ಸಸ್ ಆಗಬೇಕು ಅಂತ ನಾನಂತೂ ಹರಿಸ್ತಾ ಇದ್ದೀನಿ. ನೀವೆಲ್ಲರೂ ಇದೇ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಡೈರೆಕ್ಟರ್ ಸುನಿ ಅವ್ರ ಬಗ್ಗೆ ಹೇಳಲೇಬೇಕು. ಕರೆಕ್ಟ್, ಸುನಿ ಅವ್ರಿಗೆ ನನಗೆ ಐ ಲೈಕ್ ಹಿಸ್ ಮೇಕಿಂಗ್ ಸ್ಟೈಲ್. ಅವರು ಚೆನ್ನಾಗಿ ಪ್ರಿಪೇರ್ ಆಗ್ತಾರೆ. ಒಬ್ಬ ಆ್ಯಕ್ಟರ್ ಆಗಿರಲಿ, ಹೀರೋನ ಪ್ರೀತಿಸ್ತಾರೆ. ಹೀರೋನ ಪ್ರೀತಿಸಿದಾಗ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬರುತ್ತೆ. ಆಮೇಲೆ ಅದು ಕಾಣಿಸುತ್ತೆ ವಿನು ಆಮೇಲೆ ಸುನಿ ಅವ್ರಿಗಿರೋ ಒಂದು ಬಾಂಡೇಜು, ಆಮೇಲೆ ಅವ್ರಿಗೂ ಆ್ಯಕ್ಟರ್ಸ್ಗಿರೋವಂಥ ಬಾಂಡೇಜು. ಈ ಥರ ಕಥೆಗಳಲ್ಲಿ ನಾನು ತುಂಬ ಟ್ರೈ ಮಾಡ್ತೀನಿ. ಬರೋ ನಿರ್ಮಾಪಕರ ಹತ್ರ, ಬರೋ ನಿರ್ದೇಶಕರ ಹತ್ರ ನಾನು ತುಂಬ ಕೇಳ್ಕೊತೀನಿ, ನನಗೊಂದು ರಾಮ್ ಕಾಮ್ ಕೊಡಿ, ನಾನು ರೊಮ್ಯಾನ್ಸ್ ಮಾಡಬೇಕು, ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು ಅಂತ. ನೋಡಿ ನಮ್ಮ ಅಕ್ಕ ಇಲ್ಲೇ ಹೆಂಗೆ ನೋಡ್ತಾ ಇದೆ, ಕೋಪದಲ್ಲಿ ನೋಡ್ತಾ ಇದೆ. ಸೊ ದೇ ಡೋಂಟ್ ಲೈಕ್ ಮೀ ಡೂಯಿಂಗ್ ರೈಟ್ ನೋ ಅನ್ಸುತ್ತೆ, ಬಿಕಾಸ್ ನನಗೂ ಮದುವೆಗೆ 2 ಮಕ್ಕಳಾಗಿದೆ. ಬಟ್ ದಿಸ್ ಇಸ್ ದ ಏಜ್. ವಿನು, ಯು ಎಂಜಾಯ್. ಧಿರೇನ್, ಯು ಎಂಜಾಯ್. ಎಲ್ಲ ಚೆನ್ನಾಗಿ ಒಳ್ಳೊಳ್ಳೆ ಫಿಲಮ್ ಮಾಡಿ ಸರ್. ನೀವಂತೂ ಎಂಜಾಯ್ ಮಾಡ್ತೀರಾ ಇವತ್ತು ಅಂತ ನನಗೂ ಎಲ್ಲೋ ಅನ್ನಿಸ್ತಾ ಇದೆ. ಬಟ್ ನೀವೇನೋ ಹೇಳ್ಬಿಟ್ಟಿದ್ದೀರಾ ಸರ್. ಯಾಕೆ ಸರ್ ಹಂಗೆ ಮಾಡ್ಕೊಳ್ಳೋದು? ನಾನು ದೂರ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ಅವಾಗ ಮದುವೆಗೂ ಮುಂಚೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಪ್ರೀತಿಸಿದೆ, ಬಟ್ ಆಗಲಿಲ್ಲ. ಅದೆಲ್ಲ ಅದಾಗ ಬಟ್ ಮದುವೆ ಆದಮೇಲೆ ನಾನು ಹೆಂಡ್ತಿನೇ ಪ್ರೀತಿಸ್ತಾ ಇರೋದು ಸರ್. ನಿಮ್ಗೆ ಒಳ್ಳೇದಾಗಲಿ ಸರ್, ನಿಮ್ಗೆ ಒಳ್ಳೇದಾಗಲಿ. ಸೊ ಇದೇ ನಡೆಯೋದು. ಐ ಥಿಂಕ್ ಯಾರು ಲವ್ ಮಾಡಿದೆ ಅಂತೂ ಇಲ್ಲ ಜೀವನದಲ್ಲಿ. ಲವ್ ಮಾಡಿದಾಗ ಈ ಥರ ತುಂಟಾಟಿಕೆ, ಮುಗ್ಧತೆ ಅನ್ನೋದು ಇರುತ್ತೆ ಎಲ್ಲರಲ್ಲೂ ಒಂದು ಮುಗ್ಧತೆ ಇದೆ. ಅದೇ ಥರ ಈ ಸಿನಿಮಾಲ್ ಒಂದು ಮುಗ್ಧತೆ ಇದೆ. ಆ ವಿನು ಸ್ಕೂಟ್ರಲ್ಲಿ ಬರ್ತಾ ಇರೋದನ್ನ ಫೋಟೋ ನೋಡಿದ್ರೆ ನಮ್ಮ ದೊಡ್ಡ ಮಾಮ ಯಾವುದೋ ಒಂದು ಪಿಕ್ಚರ್ಲಿ ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಆ ಹೆಲ್ಮೆಟೆಲ್ಲ ಹಾಕೊಂಡು ಬರ್ತಿರೋದು ನನಗೆ ಜ್ಞಾಪಕಕ್ಕೆ ಬಂತು. ಸೊ ಅದು ನಮ್ಮ ವಿನು ಆ ಮೂಲಕ ನನಗೆ ಕಾಣಿಸ್ಕೊಂಡ. ಸೊ ಒಳ್ಳೇದಾಗಲಿ ವಿನುಗೆ, ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ. ಐ ಜಸ್ಟ್ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಒಂದು ಸರಳ ಪ್ರೇಮ ಕಥೆ. ಹೆಪೆಪ್ ಹೆಪೆಪ್ ಹೆಪೆಪ್. ಥ್ಯಾಂಕ್ ಯು. 14th ಸಿನಿಮಾ ಹೋಗಿ ನೋಡ್ತೀನಿ. ಎಲ್ರಿಗೂ ನಮಸ್ಕಾರ. ಒಂದು ಸರಳ ಪ್ರೇಮ ಕತೆ ಇದೆ, ಫೆಬ್ 8 ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ವಿನಯ್ಗೆ ಒಳ್ಳೇದಾಗಬೇಕು. ಡೈರೆಕ್ಟರ್ ಸಿಂಪಲ್ ಸುನಿ ಸರ್ ಇರ್ಬೋದು, ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಸಾಂಗ್ಸ್ ನೋಡಿದೆ, ಭಾಳ ಅದ್ಭುತವಾಗಿ ಮೂಡ್ ಬಂದಿದೆ. 2 ಸಾಂಗ್ಸು ತುಂಬ ಕ್ಯಾಚಿ ಆಗಿದೆ. ಆಮೇಲೆ ವಿನಯ್ ಪರ್ಫಾರ್ಮೆನ್ಸ್ ಇರ್ಬೋದು, ಆ ಒಂದು ವಿಟಿ ಇರ್ಬೋದು, ಆ ಒಂದು ಒನ್ ಲೈನರ್ಸ್ ಇರ್ಬೋದು, ಭಾಳ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಕಡೆಯಿಂದ ಇಡೀ ತಂಡಕ್ಕೆ ಯಾವತ್ತಿದ್ರೂ ಬೆಸ್ಟ್ ವಿಶಸ್ ಇದ್ದೇ ಇರುತ್ತೆ. ನೀವು ಏನೋ ಕೇಳಿದ್ರೆ 14th ನಾನು, ಮುರಳಿ ಅಣ್ಣ, ವಿನಯ್ ಎಲ್ಲರೂ ಮತ್ತೆ ಹೋಗಿ ಸಿನಿಮಾ ನೋಡ್ತೀವಿ ಅಷ್ಟೇ. ಒಂದು ಸರಳ ಪ್ರೇಮ ಕಥೆ ಮತ್ತೆ ಹೋಗಿ ಸಿನಿಮಾ. ನಿಮ್ದು ಯಾವ್ದಾನ ಸ್ಪೆಷಲ್ ಡೇಟ್ಸ್ ಇದೆಯಾ ಫೆಬ್ರವರಿಲಿ ಆ ಥರ? ಸಿನಿಮಾ ಡೇಟ್ಸ್ ಇದೆ, ಬಟ್ ಇದು ಯಾವುದು? ಓಕೆ. ಸೊ ನಮ್ಮ